ವಾಟ್ ಅಬೌಟ್ ಸೆನ್ಸ್ ಆಫ್ ಸೆಕ್ಯೂರಿಟಿ? ಒಂದು ಆಜಾನ್ ಕೂಗಂಗಿಲ್ಲ, ಹಿಜಾಬ್ ಹಾಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದಿಲ್ಲ, ಯಾವುದಾದ್ರೂ ಕೇಸ್ನಲ್ಲಿ ಅಲ್ಲ. ಒಂದೇ ಯಾವುದಾದ್ರೂ ಕೇಸ್ನಲ್ಲಿ ಫ್ಯಾಕ್ಟ್ ಬೇಸ್ಡ್ ಮಾತನಾಡುವಂತ ಒಂದ್ಸತಿ ನಮ್ ತಿಲಕ್ ನಗರದ ಹತ್ರನೋ ಶಿವಾಜಿ ನಗರದ ಹತ್ರನೋ ಹೋಗಿ ಆಜಾನ್ ಕೂಗಕ್ ಆಗಲ್ಲ ಅಂತಿದ್ದೀರಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. 3 ಕಿಲೋಮೀಟರ್ ದೂರದಿಂದ ಕೇಳಿಸ್ತಾ ಇರತ್ತೆ, ಅಷ್ಟು ಜೋರಾಗಿ ಕೂಗ್ತಾ ಇರ್ತಾರೆ. ಬೆಳಗಿನ ಜಾವದ ಆಜಾನಿಗೆ ತಡೆ ಕೊಟ್ಟಿದ್ರ ಬಗ್ಗೆ ನಾನು ಮಾತಾಡಿದ್ದು. ಜನ ಬಂದು ವಾಲ್ಯೂಮ್ ಕಡಿಮೆ ಮಾಡಿಸಿ ಅಂತ ರಿಕ್ವೆಸ್ಟ್ ಕೊಡ್ತಾ ಇರಬೇಕಾದ್ರೆ ನೀವು ಉಲ್ಟಾ ಹೇಳ್ತಾ ಇದ್ದೀರಿ. ಒಂದೇ ನಿಮಿಷ, ನಾನು ಕ್ವಶನ್ ಪೂರ್ತಿ ಮುಗಿಸ್ತೀನಿ. ಆಜಾನ್ ಕೂಗೋದು ಕಷ್ಟ ಆಗಿದೆ, ಹಿಜಾಬ್ ಹಾಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಯಾವ್ದಾದ್ರು ಕೇಸ್ನಲ್ಲಿ ಮುಸ್ಲಿಮರು ಅದಾರ ಅಂತಂದ್ರೆ ಅವ್ರ ಮನೆ ಬುಲ್ಡೋಸರ್ ಬರ್ತವೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇವೆಲ್ಲವನ್ನು ನೋಡಿದ್ರೆ ಸೆನ್ಸ್ ಆಫ್ ಸೆಕ್ಯೂರಿಟಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಜಿತ್, ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿ ತಾವು ಸುವರ್ಣ ನ್ಯೂಸ್ನ ತಮ್ಮ ರಿಸರ್ಚ್ ಟೀಮ್ನ ಬಿಟ್ಟು 1947ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ ದೇಶದ ಎಷ್ಟು ಕಡೆಗಳಲ್ಲಿ ಎಷ್ಟು ಬಾರಿ ಕೋಮು ಗಲಭೆಗಳು ನಡೆತು, ಆ ಕೋಮು ಗಲಭೆಗಳು ನಡೆದಾಗ ಯಾವ ಪಾರ್ಟಿ ಅಧಿಕಾರದಲ್ಲಿತ್ತು, ಯಾರು ಮುಖ್ಯಮಂತ್ರಿಗಳಾಗಿದ್ರು, ಆಗ ಯಾರು ಪ್ರಧಾನಮಂತ್ರಿಗಳಾಗಿದ್ರು, ಯಾರು ಗೃಹ ಮಂತ್ರಿಗಳಾಗಿದ್ರು, ಈ ಎಲ್ಲ ಒಂದು ಡೇಟಾನ 1947ಇಂದ ಪ್ರಾರಂಭ ಮಾಡಿ 2014 ಪ್ರಧಾನಿಯಾಗಿ ನರೇಂದ್ರ ಮೋದಿ ಶಪಥ ತಗೊಳ್ಳೋವರೆಗೂ ಕೂಡ ಒಂದು 5 ನಿಮಿಷ ನೀವು ಜನಕ್ಕೆ ತೋರಿಸಿ. ನಾನಿವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಇವತ್ತು ಎದುರುಗಡೆ ಹೇಳ್ತಾ ಇದ್ದೀನಿ, 85% ಈ ದೇಶದಲ್ಲಿ ಆಗಿರುವಂಥ ಕೋಮು ಗಲಭೆಗಳು ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಪಾರ್ಟಿಯ ಕೃಪಾಪೋಷಿತ ಸೆಕ್ಯುಲರ್ ಪಾರ್ಟಿಗಳು ಅಧಿಕಾರದಲ್ಲಿದ್ದಂಥ ಟೈಮ್ನಲ್ಲಿ ಅವರ ಅಧಿಕಾರದಲ್ಲಿದ್ದಂಥ ರಾಜ್ಯಗಳಲ್ಲೇನೆ ಈ ದೇಶದಲ್ಲಿ ಆಗಿರುವಂಥದ್ದು. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ. ಯು ಪ್ರೂವ್ ಮೀ ರಾಂಗ್. ಇಲ್ಲಿ ಕೂತಿರೋರು ಯಾರಾದರೂ ಆಗಿರ್ಬೋದು ಅಥವಾ ಇದು ನೋಡ್ತಾ ಇರುವಂತ ಯಾರಾದರೂ ಆಗಿರ್ಬೋದು, ಲೆಟ್ ದೆಮ್ ಪ್ರೂವ್ ಮೀ ಫ್ಯಾಕ್ಚುಲಿ ರಾಂಗ್. ಇದರಲ್ಲಿ ಈ ದೇಶದಲ್ಲಿ ಪ್ರತಿ ಬಾರಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿಸಿ ಕೋಮು ಗಲಭೆಯಲ್ಲಿ ಯಾರಾದರೂ ತೀರ್ಕೊಳ್ಬೋದು. ನನಗಲ್ಲಿ ಹಿಂದೂ ಸತ್ತೋದ ಅಂತಂದ್ರೆ ಅಥವಾ ಮುಸ್ಲಿಂ ಸತ್ತೋದ ಅಂತಂದ್ರೆ ಅದರಲ್ಲಿ ವ್ಯತ್ಯಾಸ ಮಾಡಿದ್ರೆ ಅವನೊಬ್ಬ ಮನುಷ್ಯನೇ ಅಲ್ಲ. ಆದರೆ ಕೋಮು ಗಲಭೆಗಳಾಗೋದಕ್ಕೆ ಕಾರಣ ಯಾರು? ಈ ಕೋಮು ಗಲಭೆಗಳನ್ನು ಇಷ್ಟು ವರ್ಷಗಳ ಕಾಲ ಇಂಜಿನಿಯರ್ ಮಾಡಿ ಅದನ್ನು ಕೃಪಾಪೋಷಣೆ ಕೊಟ್ಟು ಸಮಾಜದಲ್ಲಿ ಯಾವಾಗಲೂ ಒಂದು ಕಂದಕ ಇರಲೇಬೇಕು, ನಾವು ಒಂದು ಸಮಾಜನ ಭಯದಲ್ಲೇ ಇಟ್ಟಿರಬೇಕು, ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ಮಾನಸಿಕತೆಯ ರಾಜಕಾರಣ ಈ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿದ್ದಿತ್ತು. ಮಾತೇ ಇಲ್ಲ. ಇವತ್ತು ಈ ದೇಶ ಅದರಿಂದ ಹೊರಗಡೆ ಬಂದಿದೆ. 2014ರಿಂದ ಇವತ್ತಿನವರೆಗೆ ದೇಶದಲ್ಲಿ ಮೇಜರ್ ಆಗಿರುವಂಥ ಯಾವುದೇ ಒಂದೇ ಒಂದು ಕೋಮು ಗಲಭೆ ಈ ದೇಶದಲ್ಲಿ ರೆಕಾರ್ಡ್ ಆಗಿಲ್ಲ. ಈಗ ನಡೀತಾ ಇದೆ ರೀ, ಹರಿಯಾಣ ನಡೀತಾ ಇದೆ. ನಾನು ಹೇಳ್ತಿರೋ ನಡೀತಾ ಇದೆ ಈಗ ಮೇಜರ್ ಆಗಿರುವಂತಹ ಕೋಮು ಗಲಭೆಗಳು. ಒಂದ್ ನಿಮಿಷ, ನವೋಕಲಿಯ ಸತ್ಯಾಗ್ರಹ, ನವೋಕಲಿಯಲ್ಲಿ ಕೋಮು ಗಲಭೆ ನಡೆದಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, 2,000 ಜನ ಸತ್ತೋದ್ರು. 2,000 ಜನ. ಎಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಿ ನೀವು? ಮುಂಬೈಯಲ್ಲಿ ಕೋಮು ಗಲಭೆ ನಡೀತು, 100 ಜನ ಸತ್ತೋದ್ರು. ಎಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಿ ಅದನ್ನು ನೀವು? ಒಂದ್ ನಿಮಿಷ, ಜಮ್ಮು ಕಾಶ್ಮೀರದಲ್ಲಿ 1990ನೇ ಇಸ್ವಿಯಲ್ಲಿ ಸಾವಿರಾರು ಜನ ಕಾಶ್ಮೀರಿ ಪಂಡಿತರನ್ನ ನರಮೇಧ ಮಾಡಿ ಹೊರಗಡೆ ಹಾಕಿದ್ರು. ಎಲ್ಲಿ ನಡೀತಾ ಇದೆ ಈ ಥರದ ಇನ್ಸಿಡೆನ್ಸ್ಗಳು ಕಳೆದ 10 ವರ್ಷದಲ್ಲಿ? ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಕೋಮು ಗಲಭೆಗಳು ನಡೆದಿದೆ? ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಎಂಥ ದೊಡ್ಡ ಕೋಮು ಗಲಭೆ ನಡೆದಿದೆ? ಎಲ್ಲಿ ನಡೆದಿದೆ ಕರ್ನಾಟಕದಲ್ಲಿ ಈ ರೀತಿ ಇತಿಹಾಸಗಳು? ಈ ದುಷ್ಟ ಜನಗಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಅನ್ಯಾಯನ ಮಾಡ್ತಾನೆ ಇರಬೇಕು, ಅದನ್ನ ಅಮಾಯಕರು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ನೋ, ಈಗ ಕಾಲ ಬದಲಾಗಿದೆ. ದೇಶದಲ್ಲಿ 100 ಜನ ಸತ್ತೋಗಿರುವಂಥ, 100 ಜನಕ್ಕೆ ಇದಾಗಿರುವಂಥ ಕೋಮು ಗಲಭೆಗಳು ಇಡೀ ದೇಶದಲ್ಲಿ ಆಸ್ ಎ ರೂಲ್ ನಿಮಗೆ ಎಲ್ಲಿ ನಡೀತಾ ಇದೆ? ಹೌದು, ಭಾರತದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ವೈವಿಧ್ಯತೆ ಇರುವಂಥ ಸಮಾಜದಲ್ಲಿ ಕಂದಕಗಳನ್ನು ಸೃಷ್ಟಿ ಮಾಡುವಂಥ ಜನಶಕ್ತಿಗಳಿರುವಂಥ ಟೈಮ್ನಲ್ಲಿ ಸಹಜವಾಗಿ ಒಂದಿಷ್ಟು ಸಮಸ್ಯೆಗಳಾಗೇ ಆಗ್ತವೆ. ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತಕ್ಷಣಕ್ಕೆ ಅದಕ್ಕೆ ಕಡಿಮೆ ಮಾಡುವಂಥ, ಅದನ್ನು ನಿಗ್ರಹ ಮಾಡುವಂಥ ಕೆಲಸ ಸರ್ಕಾರ ಎಲ್ಲ ಕಡೆ ಮಾಡ್ತಾ ಇದೆ. ನೀವು ಯಾವುದೇ ಆರ್ಗ್ಯುಮೆಂಟ್ ಮಾಡಬೇಕು ಅಂತಂದರೆ ಅದಕ್ಕೆ ಸರಿಯಾಗಿರುವಂಥ ದಾಖಲೆ ಕೊಟ್ಟು ಸತ್ಯದ ಆಧಾರದ ಮೇಲೆ ಡಿಬೇಟ್ ಮಾಡಿ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ
ಮಣಿಪುರದ ಇಶ್ಯೂನ ರೇಸ್ ಮಾಡಿದಾಗ ಮಣಿಪುರದ ಇತಿಹಾಸ ಬಿಚ್ಚಿಟ್ಟ ತಕ್ಷಣನೇ ಅದನ್ನ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೂ ಕೂತ್ಕೊಳ್ಳಿಕ್ಕೂ ಧೈರ್ಯ ಇಲ್ಲದೆ ವಾಕೌಟ್ ಮಾಡಿಬಿಡೋಗ್ಲಿಲ್ವಾ ಇವರು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇಡೀ ದೇಶದಲ್ಲಿ ಇದೇ ಕಥೆ ಇದೆ. ಇದು ನೀವು ಬುಲ್ಡೋಸರ್ ಬಗ್ಗೆ ಮಾತನಾಡಿದ್ರಿ. ಕಾನೂನು ಅಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ ಅದನ್ನ ವಿಕ್ಟಿಮ್ ಹುಡ್ ಅಂತಂದ್ರೆ, ಪೊಲೀಸರು ಇವತ್ತು ನೀನು ತಪ್ಪು ಮಾಡಿದೆ ಅಂತಂದ್ರೆ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ ಅಂತಂದ್ರೆ ಅವನ ತಪ್ಪು ಹಿಂದೂನೇ ಮಾಡಿರಲಿ ಮುಸ್ಲಿಮ್ನೇ ಮಾಡಿರಲಿ ಪೊಲೀಸ್ ನಿಮ್ಮ ಮನೆಗೆ ಬರಲೇಬೇಕು, ಅವಾಗ ವ್ಯವಸ್ಥೆ ನಡೀತಾ ಇದೆ ಅಂತ ಕೆಲಸ. ಇಷ್ಟು ವರ್ಷ ಏನಾಗಿತ್ತು ಅಂತಂದ್ರೆ ನೀವೊಂದು ಸಮುದಾಯಕ್ಕೆ ಸೇರಿದ್ಯಾ ಅಂತಂದ್ರೆ ನೀನು ಏನು ಬೇಕಿದ್ರು ಮಾಡಿದ್ರು ನಿನಗೆ ಒಂದು ಫ್ರೀ ಪಾಸು, ನಿನಗೆ ಯಾವ ಪೊಲೀಸರು ಬರಲ್ಲ, ಕಾನೂನು ಯಾವುದು ಅಪ್ಲೈ ಆಗಲ್ಲ. ಇವತ್ತು ಕಾನೂನು ಅಪ್ಲೈ ಆಗ್ತಿದೆ ಅಂದಿದ ತಕ್ಷಣನೇ ನಮ್ಮನ್ನು ಶೋಷಣೆಗೊಳಪಡಿಸ್ತಾ ಇದ್ದಾರೆ ಅಂತಂದ್ರೆ